ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನು ಈಗ ಪೊಲೀಸವರು ಬಂಧಿಸಿದ್ದಾರೆ. ಆದರೆ ಸಣ್ಣ ಕಿರಾಣಿ ಅಂಗಡಿ ಮಾಲೀಕನ ಮಗಳು ಈ ಪವಿತ್ರ ಗೌಡ ಹೇಗೆ ಕೋಟಿ ಕೋಟಿ ಒಡತಿಯಾಗಿದ್ದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ನಟಿ ಪವಿತ್ರ ಗೌಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರಾಗಿದ್ದಾರೆ. ಇವರ ತಂದೆ ಕಿರಾಣಿ ಅಂಗಡಿಯ ಮಾಲೀಕರಾಗಿದ್ದು ಒಂದೆರಡು ಸಿನಿಮಾ ಮಾಡಿ ಇಂಡಸ್ಟ್ರಿಯಿಂದ ದೂರ ಸರಿದ ನಟಿ ಹೆಚ್ಚಿನ ಖ್ಯಾತಿಯನ್ನು ಪಡೆಯಲಿಲ್ಲ. ದರ್ಶನ್ ಜೊತೆಗಿನ ಸಂಬಂಧದಲ್ಲೇ ಇವರು ಹೆಚ್ಚು ಸುದ್ದಿ ಆಗಿದ್ದರು. ಸಾಮಾನ್ಯ ವ್ಯಕ್ತಿಯಾಗಿದ್ದ ಸಂಜಯ್ ಸಿಂಗ್ ಎನ್ನುವವರನ್ನು ಮದುವೆಯಾಗಿದ್ದ ಪವಿತ್ರ ಗೌಡ ಆತನಿಂದ ವಿಚ್ಛೇದನ ನೀಡಿದ ಬಳಿಕ ನಟಿ ಪವಿತ್ರ ಗೌಡಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಪರಿಚಯ ಆಯಿತು. ಇಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಯಿತು ಎನ್ನಲಾಗಿದೆ. ದರ್ಶನ್ ಪರಿಚಯವಾದ ಬಳಿಕ ಪವಿತ್ರ ಗೌಡ ಕೋಟಿಗಳ ಒಡತಿ ಆಗಿದ್ದಾರೆ ಎನ್ನಲಾಗ್ತಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರ ಗೌಡಗೆ RR ನಗರದಲ್ಲೇ ದರ್ಶನ್ 3 ಮಹಡಿಯ ಮನೆ ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟನ ಗೆಳತಿ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾ ವಾರ್ ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ. ಗಿಫ್ಟ್ ವಿಚಾರಕ್ಕೂ ಇಬ್ಬರ ನಡುವೆ ಪೈಪೋಟಿ ನಡೆದಿದೆ ಅಂತೆ. ಐಷಾರಾಮಿ ಕಾರಿಗಾಗಿ ನಟಿ ಪವಿತ್ರ ಗೌಡ ಹಠ ಹಿಡಿದಿದ್ದು, ನಟ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿಗೆ ದುಬಾರಿ ಕಾರನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ವಿಷಯ ಗೊತ್ತಾಗುತ್ತಿದ್ದಂತೆ ನಟಿ ಪವಿತ್ರ ಗೌಡ ನನಗೂ ಅಂಥದೇ ಕಾರು ಬೇಕು ಎಂದು ಹಠ ಹಿಡಿದು ಕುಳಿತರಂತೆ. ಪವಿತ್ರ ಗೌಡ ಅವರು ನನಗೂ ವಿಜಯಲಕ್ಷ್ಮಿಗೆ ಕೊಟ್ಟ ಅದೇ ಸೇಮ್ ಮಾಡೆಲ್ ಕಾರ್ ಬೇಕು ಅಂತ ಹಠ ಹಿಡಿದಿದ್ದ ಕಾರಣ ಪವಿತ್ರ ಗೌಡಗೆ ದರ್ಶನ್ ವಿಜಯಲಕ್ಷ್ಮಿಗೆ ನೀಡಿದ್ದ ಸೇಮ್ ಮಾಡೆಲ್ ಕಾರನ್ನು ಅವರು ಪವಿತ್ರ ಗೌಡಗೆ ಗಿಫ್ಟಾಗಿ ನೀಡಿದ್ದಾರೆ ಎನ್ನಲಾಗ್ತಿದೆ. 2024 ಮಾರ್ಚ್ 28ರಂದು ಪವಿತ್ರ ಗೌಡಗೆ ನಟ ದರ್ಶನ್ ಅವರು ಬಿಳಿ ಬಣ್ಣದ ರೇಂಜ್ ರೋವರ್ ಕಾರನ್ನು ಗಿಫ್ಟಾಗಿ ನೀಡಿದ್ದಾರೆ. ಪವಿತ್ರ ಇರುವ ಮನೆಯೂ ಸಹ ದರ್ಶನ್ ಅವರೇ ಖರೀದಿ ಮಾಡಿ ಕೊಟ್ಟಿದ್ದಾರಂತೆ. ಸದ್ಯ ಪವಿತ್ರ ಗೌಡ ಅವರು ಕೊಲೆ ಪ್ರಕರಣದ ಆರೋಪಿ 1 ಹಾಗೂ ನಟ ದರ್ಶನ್ ಆರೋಪಿ 2 ಆಗಿದ್ದು, ರೇಂಜ್ ರೋವರ್ ಕಾರು ಮನೆಯ ಪಾರ್ಕಿಂಗ್ನಲ್ಲೇ ಇದೆ. ದರ್ಶನ್ ಅಭಿನಯದ ಜಗ್ಗುದಾದ ಸಿನಿಮಾಗಾಗಿ ನಾಯಕಿಯರ ಹುಡುಕಾಟ ಕೂಡ ನಡೆಯುತ್ತಿತ್ತು. ಈ ವೇಳೆ ಆಡಿಷನ್ ನೀಡಲು ನಟಿ ಪವಿತ್ರ ಗೌಡ ಕೂಡ ಆಗಮಿಸಿದರು. ಕೆಲ ಕಲಾವಿದರ ಪೈಕಿ ಆಕೆ ಕೂಡ ಒಬ್ಬರಾಗಿದ್ದರು. ಜಗ್ಗುದಾದ ಸಿನಿಮಾ ಆಡಿಷನ್ ವೇಳೆಯೇ ಇಬ್ಬರಿಗೂ ಪರಿಚಯವಾಗಿದೆ ಎಂದು ಹೇಳಲಾಗ್ತಿದೆ. ಬೆಂಗಳೂರಿನ JP ನಗರದವರಾದ ಪವಿತ್ರ ಗೌಡ ನಟಿ ಹಾಗೂ ಮಾಡೆಲ್ ಆಗಿದ್ದರು. ಬಿಷಪ್ ಕಾಟನ್ ಕಾಲೇಜಿನಲ್ಲಿ BCA ಪದವಿ ಮುಗಿಸಿರುವ ಇವರು ಫ್ಯಾಷನ್ ಡಿಸೈನಿಂಗ್ ಪದವಿ ಸಹ ಪಡೆದಿದ್ದಾರೆ. ಮಾಡೆಲಿಂಗ್ ಜಗತ್ತಿಗೆ ಎಂಟ್ರಿ ಕೊಟ್ಟ ಪವಿತ್ರ ಗೌಡ ಹಲವಾರು ಚಿನ್ನಾಭರಣ ಮಳಿಗೆಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾಡೆಲ್ ಲೋಕದಲ್ಲಿ ಮಿಸ್ ಬೆಂಗಳೂರು ಆಗಿಯೂ ಸಹ ಹೊರಹೊಮ್ಮಿದ್ದಾರೆ. ಇದಿಷ್ಟು ಪವಿತ್ರ ಗೌಡ ಅವ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.